ನವರಾತ್ರಿ ದಿನಗಳಲ್ಲಿ ದೇವಸ್ಥಾನದಲ್ಲಿ ಕೊಡುವ ಗುಡಾನವನ್ನು ಯಾರಾದರೂ ಸವಿದಿದ್ರೆ ಅದರ ರುಚಿಯನ್ನು ಯಾರು ಯಾವತ್ತೂ ಮರೀಲಿಕ್ಕಿಲ್ಲ. ಇವತ್ತು ಅದೇ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸೋಣ. ನಾನಿಲ್ಲಿ 1 ಕಪ್ಪಿನಷ್ಟು ಊಟದ ಅಕ್ಕಿ ತೆಕ್ಕೊಂಡಿದ್ದೇನೆ. ಇದನ್ನು 3-4 ಸರ್ತಿ ಚೆನ್ನಾಗಿ ತೊಳೆದುಕೊಳ್ಳೋಣ. ಇನ್ನು ಇದನ್ನು ಪಾತ್ರೆಯಲ್ಲಿ ಬೇಯಿಸಿಕೊಳ್ಬೇಕು. ಅದಕ್ಕೆ 3 ಪಟ್ಟಿನಷ್ಟು ನೀರು ಹಾಕ್ಕೊಂಡಿದ್ದೇನೆ. ಅನ್ನ ಈ ರೀತಿಯಾಗಿ ಮೆದು ಆಗಬೇಕು. ಈ ಸಮಯದಲ್ಲಿ ಬೆಲ್ಲ ಕರಗಿಸಿಕೊಳ್ಳೋಣ. 1 ಕಪ್ಪಿನಷ್ಟು ಅಕ್ಕಿಗೆ ನಾನು 1.5 ಕಪ್ಪಿನಷ್ಟು ಬೆಲ್ಲ ತೆಕ್ಕೊಂಡಿದ್ದೇನೆ. ಇದನ್ನು 1 ಕಪ್ಪಿನಷ್ಟು ನೀರು ಹಾಕ್ಕೊಂಡು ಕರಗಿಸಿಕೊಳ್ಳೋಣ. ಇನ್ನು ಈ ಬೆಲ್ಲದ ನೀರನ್ನು ಬೆಂದ ಅನ್ನಕ್ಕೆ ಹಾಕೊಳ್ಳಿ. ಅನ್ನ ಬೆಲ್ಲದ ನೀರಲ್ಲಿ 4-5 ನಿಮಿಷ ಚೆನ್ನಾಗಿ ಕುದೀಲಿ. ತೆಂಗಿನ ಹಾಲು ಹಾಕಿ ಮಾಡುವ ಗುಡಾನದ ಇನ್ನೊಂದು ವಿಧಾನವನ್ನು ನಾನು ಈ ಮೊದಲೇ ಅಪ್ಲೋಡ್ ಮಾಡಿದ್ದೇನೆ. ನೀವು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಈ ಸಮಯದಲ್ಲಿ ಇದಕ್ಕೆ ತುರಿದಿಟ್ಟ ಕೊಬ್ಬರಿ ಹಾಕೊಳ್ಬೇಕು. ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕೊಳ್ಬೇಕು. ಕೊನೆಯಲ್ಲಿ ಇದಕ್ಕೆ ಏಲಕ್ಕಿ ಹಾಕೊಳ್ಬೇಕು. ಈಗ ಗುಡಾನ ರೆಡಿ. ಇದನ್ನು ದೇವರಿಗೆ ಸಮರ್ಪಣೆ ಮಾಡಿ ಮನೆಯವರೊಂದಿಗೆ ಹಂಚಿ ಸಂತೋಷ ಪಡಿ.